ಜೊತೆಗೆ ಈಗ ನಮ್ಮಲ್ಲಿ ಬೋನ್ ಟೊಳ್ಳಾಗಿದೆ ಅಂದರೆ ಕೊಡೋದು ಒಂದೇ ಯಾವುದು ಕ್ಯಾಲ್ಶಿಯಂ ಮಾತ್ರೆ. ಸೊ ನಾವು ಅವ್ರ ಕ್ಯಾಲ್ಶಿಯಂ ಮಾತ್ರೆ ಜೊತೆಗೆ ನಾವೇನು ಮಾಡಿದ್ವಿ, ಬೋನ್ ಈಸ್ ಮೇಡ್ ಆಫ್ 14 to 18 ಟ್ರೇಸ್ ಮಿನರಲ್ಸ್. ಸೊ ಎಲ್ಲ ಟ್ರೇಸ್ ಮಿನರಲ್ಸು ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಜಿಂಕು, ಮೆಗ್ನೀಷಿಯಮ್ಮು, ಸಲ್ಫೇಟ್ಸು ಆ್ಯಂಡ್ ಕ್ರೋಮಿಯಮ್ಮು, ಈ ಥರ ಎಲ್ಲ ಟ್ರೇಸ್ ಮಿನರಲ್ಸ್ ಅವ್ರಿಗೆ ಬಾಡಿಗೆ ಕೊಡ್ತಾ ಹೋದ್ವಿ. ಸೊ ಬೋನು ಚೆನ್ನಾಗಿ ರೀಫಾರ್ಮೇಷನ್ ಆಗ್ತಾ ಸ್ಟಾರ್ಟ್ ಆಯಿತು. ಲೈಕ್ ಬೋನ್ ಪ್ರೊಲಿಫರೇಷನ್ ಒಳಗಡೆ ಬೋನ್ ಸೆಲ್ಸು ಹೊಸ್ದಾಗೆ ಫಾರ್ಮೇಷನ್ ಆಗಿ ಸ್ಟಾರ್ಟ್ ಆಯಿತು. ಏಜ್ ಇಸ್ ನಾಟ್ ಎ ಏಜ್ ಇಸ್ ನಾಟ್ ಎ ಫ್ಯಾಕ್ಟರ್. ನಮ್ಗೆ ಏನು ಅಂದರೆ ಬಾಡಿಗೆ ಬೇಕಾಗಿರ್ತಕ್ಕಂಥ ಟ್ರೇಸ್ ಮಿನರಲ್ಸು ಸಪ್ಲಿಮೆಂಟ್ಸು ಕರೆಕ್ಟಾಗಿ ಸಿಗ್ತಿದೆ ಅಂದರೆ ಕೊಡ್ತಾ ಇದೀವಿ ಅಂದರೆ ಬಾಡಿಲಿರ್ತಕ್ಕಂಥ ಬೋನ್ಸು ರೀಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಒಂದು 65% ಪೇಯ್ನ್ ಕಡಿಮೆ ಆಗಿದೆ. ಮತ್ತು ಮುಖ್ಯವಾಗಿ ಸಾರು ಅಂದರೆ ಮೇಡಮ್ ಅವರ ಹಸ್ಬೆಂಡು, ಸಾರಿಗೆ ಒಂದು ಮೋರ್ ದೆನ್ 50% ಕಡಿಮೆ ಆಗಿದೆ. ಸಾರಿಗೆ ಇದ್ದಿದ್ದು ಬಂದು ಸರ್ವೈಕಲ್ ಆ್ಯಂಡ್ ಲಂಬಾರ್ ಸ್ಪಾಂಡಿಲೋಸಿಸ್. ಯೂಶಲಿ ಸ್ಪಾಂಡಿಲೋಸಿಸ್ ಬಂದರೆ ನೆಕ್ಗೆ ಬೆಲ್ಟ್ ಹಾಕ್ಕೊಂಡು, ಸೊಂಟಕ್ಕೆ ಒಂದು ಬೆಲ್ಟ್ ಹಾಕ್ಕೊಂಡು ಹಿಂಗೆ ನಡೆಯೋದು, ಈ ಥರ ಯೂಶಲಿ ಇರುತ್ತೆ. ಬಟ್ ವಿತೌಟ್ ಎನಿ ಆಫ್ ಸಚ್ ಥಿಂಗ್ಸ್ ನಾವು ಯೂಶಲಿ ಬೆಲ್ಟ್ಸ್ ಅದನ್ನು ರೆಕಮೆಂಡ್ ಮಾಡಲ್ಲ. ಥ್ರೋ ಡಯೆಟ್ ಮತ್ತು ಥ್ರೋ ಸಪ್ಲಿಮೆಂಟೇಷನ್ದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ ಮೇಲೆ ಅವರು ರಿಕವರಿ ಆಗಿರೋದು ಮೋರ್ ದೆನ್ 50% ರಿಕವರಿ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಒಂದು ಏನಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ಲೈಕ್ ಆಲ್ ಬಿಗ್ ಕನ್ಸಲ್ಟೆಂಟ್ಸ್, ದೇರ್ ಆಲ್ ಬಿಗ್ ಕನ್ಸಲ್ಟೆಂಟ್ಸ್, ಅವರ ಒಂದು ಪೇರೆಂಟ್ಸು ನಮ್ಮ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸಂತೋಷದಿಂದ ಅವರು ಅಕ್ನಾಲಜ್ಮೆಂಟ್ ಮಾಡುವಾಗ ನಮಗೆ ಅದೊಂದು ಲೈಕ್ ಹೆಮ್ಮೆ. ಅದು ಚೆನ್ನಾಗಿ ವಾಸಿಯಾಗಿದೆ ಸರ್. ಲೈಕ್ ಯು ಆರ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಅಬೌಟ್ ದ ಟ್ರೀಟ್ಮೆಂಟ್. ಎಸ್. ಸೊ ಹೀಗಾಗಿ ಅದೊಂದು ಸ್ಮಾಲ್ ವಿಡಿಯೋ ಮಾಡಿದ್ವಿ. ಸೊ ಇದನ್ನು ನಿಮಗೆ ಏನಾದರೂ ಲೈಕ್ ಹಿಸ್ಟೆಕ್ಟಮಿ ಆಗಿತ್ತು, ಮಂಡಿ ನೋವು ಮತ್ತು ಸೊಂಟ ನೋವು ಬಂದಿದೆ, ಗರ್ಭಕೋಶ ತೆಗೆದುಬಿಟ್ಟು ಅದರಲ್ಲೂ ಏಜ್ ಜಾಸ್ತಿ ಆಗ್ತಾ ಹೋದಂಗೆ, ಅಂದರೆ ಹಿಸ್ಟೆಕ್ಟಮಿ ಆಗಿ ಟೈಮ್ ಜಾಸ್ತಿ ಆಗಬೇಕು. ಲೈಕ್ 5 years 10 years ಹಿಂಗಾದ್ರೆ ಪೇಯ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರಿಕವರಿ ಟೈಮ್ ಕೂಡ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ. ಸೊ ಸ್ಪಾಂಡಿಲೋಸಿಸ್ ಸರ್ವೈಕಲ್ ಆಗ್ಬೋದು ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಆಗ್ಬೋದು. ಸ್ಪಾಂಡಿಲೋಸಿಸ್ ಬಿಕಾಸ್ ಬೇಸಿಕಲಿ ಇಟ್ ಈಸ್ ಡಿಜೆನರೇಟಿವ್ ಡಿಸೀಸ್. ಡಿಸ್ಕ್ಗಳು ಸವಿತಾ ಇರ್ತವೆ. ಮೇಯ್ನ್ಲಿ ಬಿಕಾಸ್ ಆಫ್ 90% ಈಸ್ ಬಿಕಾಸ್ ಆಫ್ ಫುಡ್, 10% ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಕ್ಸಸೈಸು. ಸೊ ಎಕ್ಸಸೈಸ್ ಮಾತ್ರ ಮಾಡ್ತಿರ್ತೀವಿ, ಫುಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕಾಫಿ, ಟೀ ಎಲ್ಲ ತೊಗೊಳ್ತಾ ಇರ್ತೀವಿ, ಹಾಲು ಮತ್ತು ಗೋಧಿ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇರ್ತೀವಿ. ಮೇಯ್ನ್ಲಿ ರಿಫೈನ್ಡ್ ಶುಗರ್ ಆ್ಯಂಡ್ ರಿಫೈನ್ಡ್ ಆಯಿಲ್ಸ್. ಇದನ್ನು ನಾವು ಸ್ಟಾಪ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೂ ಕೂಡ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.